This program is sponsored by Bharatwaj Enterprises, Signages and Outdoor Advertising, Srini Complex, VP Nagar, Udupi. ಪ್ರೈಮ್ ಟೈಮ್ ವಿತ್ MLA ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಉಡುಪಿ ಕ್ಷೇತ್ರದ ಶಾಸಕ ಪ್ರಮೋದ್ ಮಧ್ವರಾಜ್. ಸರ್, ಇದು ರಸ್ತೆಗಳ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನೀವು ಸಾಕಷ್ಟು ಮಾಹಿತಿಗಳನ್ನು ಕೂಡ ನೀಡಿದ್ರಿ. ಮತ್ತು ಈಗಾಗಲೇ ಬಂದಂಥ ವಿಚಾರ ಈ ಸಿಂಗಲ್ ಲೇಔಟ್ಗೆ ಸಂಬಂಧಪಟ್ಟಾಗೆ. ಎಸ್, ಮತ್ತೊಂದು ಕರೆ ಇದೆ. ಹಲೋ ಹಲೋ, ಯಾರು ಮಾತಾಡ್ತಿದ್ದೀರಿ? ನಾನು ಡಾಕ್ಟರ್ ಸತೀಶ್ ಅಂತ ಪರ್ಕಳದಿಂದ. ಡಾಕ್ಟರ್ ಸತೀಶ್ ಪರ್ಕಳದಿಂದ. ಹೇಳಿ, ನಮ್ಮ ಶಾಸಕರು ಇದ್ದಾರೆ, ಮಾತಾಡಿ. ನಮಸ್ಕಾರ ಪ್ರಮೋದ್ ರವರೇ. ನಮಸ್ತೆ. ನಮಸ್ತೆ. ನಾನು ಕೇಳ್ತಿರುವಂತ ಪ್ರಶ್ನೆ ಅಂದ್ರೆ, ನಿಮ್ಮ ಸಾಮಾಜಿಕ ಕಾರ್ಯಗಳನ್ನೆಲ್ಲ ಪ್ರಶಂಸಿಸ್ತೇನೆ. ಪರ್ಕಳದಲ್ಲಿರುವಂತಹ ಬಾಟಲ್ ನೆಕ್ ನ ಬಗ್ಗೆ, ಅದಕ್ಕೆ ಯಾವಾಗ ಮುಕ್ತಿ ಸಿಗಬಹುದು ಅಂತ ಹೇಳುವಂಥದ್ದು. ನೀವು ಅಲ್ಲಿ ಆಚೆ ಈಚೆ ಖಂಡಿತ ಹೋಗ್ತಾ ಬರ್ತಾ ಇರ್ತೀರಿ. ಅದು ಕೊಡುವಂತ ಹಿಂಸೆ ನಮಗೆ ಸಮಯಕ್ಕೆ ಸರಿಯಾಗಿ ನಮ್ಮ ಕೆಲಸಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ. ಅದಕ್ಕೆ ಮುಕ್ತಿ ಯಾವಾಗ ಅಂತ ಈಗ ನಾನು ಈಗಾಗಲೇ ಉತ್ತರ ಹೇಳಿದ್ದೇನೆ. ಮಲ್ಪೆ, ಕರಾವಳಿ ಜಂಕ್ಷನು, ಸಿಟಿ ಬಸ್ ಸ್ಟ್ಯಾಂಡು, ಮಣಿಪಾಲ, ಪರ್ಕಳ, ಆತರಾಡಿ, ತೀರ್ಥಹಳ್ಳಿ, ಇದು ರಾಷ್ಟ್ರೀಯ ಹೆದ್ದಾರಿ 169A. ರಾಷ್ಟ್ರೀಯ ಹೆದ್ದಾರಿಯ ಅಗಲೀಕರಣದ ಸಂಪೂರ್ಣ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕೆ ಸೇರಿದೆ. ನಾವು ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಮಾತ್ರ ಕಳಿಸ್ಬೋದು, ಬಿಟ್ಟರೆ ಅದಕ್ಕೆ ಬೇಕಾದಂಥ ಸಂಪೂರ್ಣ ಅನುದಾನ ಮತ್ತು ಅನುಷ್ಠಾನ ಎರಡನ್ನೂ ಕೂಡ ಕೇಂದ್ರ ಸರ್ಕಾರ ಮಾಡಬೇಕಾಗ್ತದೆ. ಈಗ ನಾವು ಮಲ್ಪೆಯಿಂದ ಪರ್ಕಳದವರೆಗೆ ರಸ್ತೆಯನ್ನು ಅಗಲೀಕರಣ ಮಾಡಲಿಕ್ಕೆ 95 ಕೋಟಿ ರೂಪಾಯಿಯ ಒಂದು ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರದಿಂದ ದೆಹಲಿಗೆ ಕಳಿಸಿ 4 ತಿಂಗಳು ಆಯಿತು. ನಾನು MP ಶೋಭಾ ಕರಂದ್ಲಾಜೆ ಹತ್ರ ಕೂಡ ಫೋನಲ್ಲಿ ಮಾತಾಡಿದ್ದೇನೆ, ಪತ್ರ ಕೂಡ ಬರೆದಿದ್ದೇನೆ. ಸೊ ನಾನು ಈಗಾಗಲೇ ಹೇಳಿದಾಗೆ, ನನಗೆ ಭಾಳ ಸಲ ಹೇಳಿದ ಮೇಲೂ ಕೂಡ ಜನರು ನನ್ನನ್ನೇ ಜವಾಬ್ದಾರಿ ಮಾಡ್ತಾ ಇದ್ದಾರೆ. ಯಾಕಂದರೆ ನಾನು ಸುಲಭದಲ್ಲಿ ಜನರ ಕೈಗೆ ಸಿಗ್ತಿದ್ದೇನೆ ಅಂತಕ್ಕಂಥ ಕಾರಣಕ್ಕೆ ಇರ್ಬೋದು, ಅಥವಾ ನಾನು ಜನರ ಮಾತಿಗೆ ಸ್ಪಂದನೆ ಕೊಡ್ತೇನೆ ಅಂತಕ್ಕಂಥ ಇದು ಇರ್ಬೋದು. ಅದರ ಬಗ್ಗೆ ನನಗೆ ಹೆಮ್ಮೆ ಮತ್ತು ಸಂತೋಷ ಇದೆ. ಆದರೆ MP ಮಾಡಬೇಕಾದ ಕೆಲಸ MP ಮಾಡಬೇಕು, ಶಾಸಕನಾಗಿ ನಾನು ಮಾಡಬೇಕಾದ ಕೆಲಸ ನಾನು ಮಾಡಬೇಕು. ಹಾಗಾಗಿ ಉಡುಪಿ, ಮಲ್ಪೆ, ಉಡುಪಿ, ಮಣಿಪಾಲ, ಪರ್ಕಳ, ಆತರಾಡಿ ಏನು ನ್ಯಾಷನಲ್ ಹೈವೇ ಇದೆ, ಅದರ ಜವಾಬ್ದಾರಿಯನ್ನು MP ಅವರು ವಹಿಸ್ಕೊಂಡು ಇದು ಮಾಡಬೇಕಾಗಿದೆ. ಆದರೆ ನಾವು ಕೂಡ ಅದನ್ನು ಫಾಲೋಅಪ್ ಮಾಡ್ತಾ ಇದ್ದೇವೆ. ಆದಷ್ಟು ಶೀಘ್ರದಲ್ಲಿ ಕೇಂದ್ರ ಸರ್ಕಾರದಿಂದ ಅದಕ್ಕೆ ಬೇಕಾದಂಥ ಅನುಮೋದನೆಯನ್ನು ಪಡೆದು ಈ ಕೆಲಸವನ್ನು ಶುರು ಮಾಡಲಿಕ್ಕೆ ನಾವು ಕಂಕಣಬದ್ಧರಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಬೇಕು. ಎಸ್ ಶಾಸಕರೇ, ಇದು ನೀವು ಕೊಡಬಹುದಾದಂಥ ಭಾಳ ಜವಾಬ್ದಾರಿ ಮತ್ತು ವಾಸ್ತವವಾದ ಇದು ಸಮರ್ಥನೆಗಳು. ಆದರೆ ನಾನು ಹೇಳ್ತಾ ಇರೋದು, ತುಂಬ ಸಮಸ್ಯೆ ಆಗ್ತಾ ಇದೆ ಅಥವಾ ಇನ್ನೇನಾದರೂ ಅಪಘಾತ ಆಗ್ಬೋದು, ಇನ್ನು ಜೀವಹಾನಿಗಳು ಅದರಿಂದ ಸಂಭವಿಸುವಂಥ ಸಂದರ್ಭ ಇದ್ದರೆ ನಿಮಗೇನಾದ್ರು ತಾತ್ಕಾಲಿಕವಾಗಿ ನಿಮಗೇನು ಆ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ? ಈಗ ಸದ್ಯಕ್ಕೆ ಹೊಂಡ ಮುಚ್ಚುವ ಕೆಲಸವನ್ನು ಮಾತ್ರ ಮಾಡ್ಬೋದು, ಬಿಟ್ಟರೆ ನಾವು ರಾಷ್ಟ್ರೀಯ ಹೆದ್ದಾರಿ ಅದು ಕೂಡ ಅದಕ್ಕೆ ಗ್ರಾಂಟ್ ಕೇಂದ್ರದಿಂದಲೇ ಬರಬೇಕು, ಆದರೆ ಬಂದಿಲ್ಲ. ಅದಕ್ಕೀಗ ನಾವು ಏನಾದರೂ ವ್ಯವಸ್ಥೆ ಮಾಡಿ, ನಾನು ಚೀಫ್ ಇಂಜಿನಿಯರಿಗೆ ಮಾತಾಡಿದ್ದೇನೆ, ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಮಾತಾಡಿದ್ದೇನೆ, ಹೊಂಡ ಮುಚ್ಚುವಂಥ ತಾತ್ಕಾಲಿಕ ವ್ಯವಸ್ಥೆ ಮಾಡ್ಬೋದು. ಬಿಟ್ಟರೆ ಅಗಲೀಕರಣ ಮಾಡುವುದಂದರೆ ಚತುಷ್ಪಥ ಆಗಬೇಕು. ಈಗ ಮಲ್ಪೆಯಿಂದ ಕರಾವಳಿ ಜಂಕ್ಷನ್ವರೆಗೆ ಚತುಷ್ಪಥ ಆಗಬೇಕು. ಮತ್ತು ಮಣಿಪಾಲದಿಂದ ಟೈಗರ್ ಸರ್ಕಲ್ನಿಂದ ವ್ಯಾಲ್ಯೂನಿಂದ ಪರ್ಕಳ, ಆತರಾಡಿವರೆಗೆ ಚತುಷ್ಪಥ ಆಗಬೇಕು. ಅದು ಆಗಬೇಕಿದ್ರೆ ಪರಿಹಾರ ಕೊಡಬೇಕು ಜನರಿಗೆ. ಈಗ ಒಳ್ಳೆಯ ಪರಿಹಾರನ ಕೊಡಬೇಕಾಗ್ತದೆ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ. ಸೊ ಪರಿಹಾರಕ್ಕೆ ಒಂದು ಸುಮಾರು 40 ಕೋಟಿ ರೂಪಾಯಿ ಬೇಕಾದಿತ್ತು ಮಲ್ಪೆಯಿಂದ ಪರ್ಕಳದವರೆಗೆ. ಮತ್ತು ಆ ರಸ್ತೆಯನ್ನು ಚತುಷ್ಪಥ ಮಾಡಲಿಕ್ಕೆ ಒಂದು 50-60 ಕೋಟಿ ರೂಪಾಯಿ ಬೇಕಾದಿತ್ತು. ಸೊ ಸುಮಾರು 100 ಕೋಟಿ ರೂಪಾಯಿ ಬೇಕಾಗ್ತದೆ. ಅಷ್ಟನ್ನು ಕೂಡ ಕೇಂದ್ರ ಸರ್ಕಾರ ಒದಗಿಸ್ಕೊಡ್ಬೇಕಾಗ್ತದೆ. ಯಾಕಂದ್ರೆ ರಾಷ್ಟ್ರೀಯ ಹೆದ್ದಾರಿ, ನಾವು ರಾಜ್ಯ ಸರ್ಕಾರದಿಂದ 10 ಪೈಸೆನೂ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಪದೇ ಪದೇ ಈ ಮಾತನ್ನು ಹೇಳ್ತಾ ಇದ್ದೇನೆ. ಆದರೆ ಜನರು ಪುನಃ ಪತ್ರಕರ್ತರು ಮತ್ತು ಪತ್ರಿಕೆಯವರು, TV ಮಾಧ್ಯಮದವರು, ಜನರು ಬರೀ ನನ್ನನ್ನೇ ಪ್ರಶ್ನಿಸ್ತಿದ್ದಾರೆ. ಇದಕ್ಕೆ ಉತ್ತರ ಕೊಟ್ಟು ನನ್ನ ಇದು ಗಂಟ್ಲು ಒಣಗಿ ಹೋಗಿದೆ.
ಎಲ್ಲಿಯಾದ್ರೂ ಒಂದು ಸ್ವಲ್ಪ ಜನ ರಸ್ತೆ ತಡೆ ಮಾಡುವಂತ ಪ್ರತಿಭಟನೆಗೆ ಇಳಿದ್ರೆ ಹಾಗೇನಾದ್ರೂ ಸ್ವಲ್ಪ ಹೆದ್ದಾರಿ ಪ್ರಾಧಿಕಾರದವರು ಓಡಿ ಬಂದು ತಾತ್ಕಾಲಿಕ ಏನಾದ್ರು ಸಮಸ್ಯೆ ಪರಿಹಾರ ಮಾಡಿದ್ದಾರೆ. ನಿತಿನ್ ಗಡ್ಕರಿ ಅವರು ಮಂತ್ರಿಗಳಿದ್ದಾರೆ, ಓಕೆ, MP ಶೋಭಾ ಕರಂದ್ಲಾಜೆ ಇದ್ದಾರೆ. ಅವ್ರು ಇದ್ರ ಬಗ್ಗೆ 100 ಕೋಟಿ ಕೇಂದ್ರ ಸರ್ಕಾರಕ್ಕೆ ಏನೂ ಅಲ್ಲ, ಓಕೆ. ದಿವಸಕ್ಕೆ ಸಾವಿರಾರು ಕೋಟಿ ರೂಪಾಯಿ ರಸ್ತೆ ಖರ್ಚು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇದಕ್ಕೆ 100 ಕೋಟಿ ಕೊಡುವಂಥದ್ದು ದೊಡ್ಡ ಸಂಗತಿಯೇ ಕೇಂದ್ರ ಸರ್ಕಾರಕ್ಕಲ್ಲ. ರಾವಣನ ಹೊಟ್ಟೆಗೆ ಏನೋ ಅರೆಕಾಸಿನ ಮಜ್ಜಿಗೆ ಎಂಬ ರೀತಿಯಲ್ಲಿ ಸ್ವಲ್ಪ MP ಅವರು ಫಾಲೋಅಪ್ ಮಾಡಬೇಕು. ಈಗ ಡೆಲ್ಲಿಗೆ ನನಗೆ ಹೋಗಿ ನಾನು ಬೆಂಗಳೂರಿನಲ್ಲೂ ಫಾಲೋಅಪ್ ಮಾಡಬೇಕು, ಡೆಲ್ಲಿಗೂ ಹೋಗಿ ನಾನೇ ಫಾಲೋಅಪ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಈಗ ನಾನು ಬ್ಯಾಗ್ ಹಾಕ್ಕೊಂಡು ಬೆಂಗಳೂರಿನಲ್ಲಿ ಪ್ರತಿಯೊಂದು ಮಂತ್ರಿ ಅಧಿಕಾರಿಗಳ ಹತ್ರ ಭಿಕ್ಷಾ ಪಾತ್ರೆಯನ್ನು, ಯಾರಿಗೆ ನನಗೋಸ್ಕರ ಅಲ್ಲ, ನನ್ನ ಕ್ಷೇತ್ರದ ಜನರಿಗೋಸ್ಕರ ಭಿಕ್ಷಾ ಪಾತ್ರೆಯನ್ನು ಇಟ್ಕೊಂಡು ಅನುದಾನವನ್ನು ತರ್ತಾ ಇದೆ. 440 ಕೋಟಿ ರೂಪಾಯಿ ಈಗಾಗಲೇ ಬಂದಿದೆ, ಇನ್ನು ಸುಮಾರು 500 ಕೋಟಿ ಆದ್ರೂ ನಾನು ಅವಧಿ ಮುಗಿಯೋದ್ರೊಳಗೆ ನಾನು ತರ್ತೇನೆ, ಆ ವಿಶ್ವಾಸ ನನಗಿದೆ. ಆದರೆ ಕೇಂದ್ರದಲ್ಲಿ ಆಗ್ಬೇಕಾದಂತ ಕೆಲಸವನ್ನ MP ಅವರು ಸ್ವಲ್ಪ ಫಾಲೋಅಪ್ ಮಾಡಬೇಕು. ಈಗ ಯಾರು ನನಗೆ ಫೋನ್ ಮಾಡಿದ್ರು ಸತೀಶ್ ಎಂಬುವರು, ದಯವಿಟ್ಟು MP-ಗೂ ಕೂಡ ಇದನ್ನ ಹೇಳಬೇಕು ಅಂತ ನಾನು ಅವ್ರಿಗೆ ವರ್ಣನೆ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು. ಸೊ ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ? ಪ್ರಶಾಂತ್ ಅಂತ ಹೇಳಿ. ಎಲ್ಲಿಂದ? ಮಡಪಡಿ ಚಾಂತಾರಿಂದ, ಬ್ರಹ್ಮವರ ಈಚೆ ಬರುತ್ತೆ. ಓಕೆ, ಮಠಪಾಡಿ ಚಾಂತಾರು. ಹೇಳಿ ನಿಮ್ಮ ಪ್ರಶ್ನೆ ಕೇಳಿ ಶಾಸಕರು. ನಮ್ದಂದ್ರೆ ಈಚೆ ಅಂದ್ರೆ ಮಡಪಡಿ ಐತಂತಲ್ಲಿ ರೋಡ್ ಅಂದ್ರೆ ಒಂದು 20 ವರ್ಷದಿಂದ ರೋಡ್ ರಿಪೇರಿ ಆಗಿಲ್ಲ ಸರ್ ನಮ್ದು. ಎಲ್ಲಿ, ಯಾವ ರಸ್ತೆ? ಮಡಪಾಡಿಯಿಂದ ಕುಂಜಾಲ್ ಹೋಗುವ ರಸ್ತೆಯಾ? ಕುಂಜಾಲ್ ಹೋಗೋ ರಸ್ತೆ ಸರ್. ಅದಕ್ಕೆ ದುಡ್ಡು ಇಟ್ಟಿದ್ದೇನೆ, ಆಗ್ತದೆ. ಹೌದು, ಎಷ್ಟು ಟೈಮ್ ಬೇಕು ಸರ್ ಅದು? 2-3 ತಿಂಗಳೊಳಗೆ ಆಗುತ್ತೆ. ಆಗತ್ತಲ್ಲ ಸರ್? 30 ಲಕ್ಷ ರೂಪಾಯಿ ಇಟ್ಟಿದ್ದೇನೆ. ಸರಿ, ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಓಕೆ, ಎಸ್. ಅವರ ಪ್ರಶ್ನೆ ನಿಮ್ಮದು ರೆಡಿ ಇತ್ತು ಉತ್ತರ, ಯಾಕೆಂದರೆ ಅದಕ್ಕೆ ದುಡ್ಡು ಇಟ್ಟಿರೋದ್ರಿಂದ ಅದು ಬೇಗ ಆಗ್ಬೋದು ಅನ್ನುವಂಥದ್ದು. ಎಸ್, ನಾನು ಇನ್ನೊಂದು ಪ್ರಮುಖ ಪ್ರಶ್ನೆಗೆ, ಉಡುಪಿಗೆ ಸಂಬಂಧಪಟ್ಟಂಗೆ ಶಾಸಕರೇ, ಇದು ಭಾಳ ಸಲ ಚರ್ಚೆ ಆಗಿರುವಂಥದ್ದು, ಸಾರ್ವಜನಿಕರಿಗೆ ಕೂಡ ಇದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದೆ. ಒಂದು, ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಸಂಬಂಧಪಟ್ಟಾಗೆ ಒಂದು, ನೀವು ಶಾಸಕರಾಗಿ ಸಂದರ್ಭದಲ್ಲಿ ನಿಮ್ಮ ವಿಷನ್ ಡಾಕ್ಯುಮೆಂಟ್ನಲ್ಲಿ ಕೂಡ ಹೇಳಿದ್ರಿ 500 ಕೋಟಿ ರೂಪಾಯಿ ಅದನ್ನು ಮೇಲ್ದರ್ಜೆಗೇರಿಸಬೇಕು, ಆ ಕನಸು ನನ್ನದು ಅಂತ ಹೇಳಿದ್ರಿ. ಒಂದು, ಆ ಕೆಲಸ ಇಲ್ಲಿವರೆಗೆ ಬಂತು ಅನ್ನೋಂಥದ್ದು ಒಂದು ಪ್ರಶ್ನೆ ಇದ್ದರೆ, ಎರಡನೇದು ಅಲ್ಲಿ ಸಿಬ್ಬಂದಿ ಕೊರತೆದು ಬಹಳ ಸಮಸ್ಯೆ ಕಾಡ್ತಾ ಇದೆ ಅನ್ನೋಂಥದ್ದು. ಸೊ ಇದರ ನಿಟ್ಟಿನಲ್ಲಿ ಏನು ಕೆಲಸಗಳಾಗ್ತಾ ಇದೆ? ಈಗ ಉಡುಪಿ ಸರ್ಕಾರಿ ಆಸ್ಪತ್ರೆ ಮತ್ತು ಇತರ ಸರ್ಕಾರಿ ಆಸ್ಪತ್ರೆಗಳು ರಾಜ್ಯದಲ್ಲಿ ಸಿಬ್ಬಂದಿ ಕೊರತೆಯನ್ನು ಅನುಭವಿಸ್ತಿದೆ. ಕಳೆದ ಹಿಂದಿನ ಸರ್ಕಾರ ಇತ್ತಲ್ಲ, 8 ವರ್ಷದಿಂದ ನೇಮಕಾತಿ ಮಾಡಲಿಲ್ಲ. ಈಗ ನಮ್ಮ ಸರ್ಕಾರ ಬಂದ ಮೇಲೆ ನೇಮಕಾತಿಯ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ. ಸೊ ಡಾಕ್ಟರ್ಗಳ ನೇಮಕಾತಿ ಆಗ್ತಾ ಇದೆ. ಇನ್ನು ಅಕ್ಟೋಬರ್ ಎಂಡಿನೊಳಗೆ ಮುಗಿಸ್ತೇವೆ. ಸೂಪರ್ ಸ್ಪೆಷಲಿಸ್ಟ್ ಅಷ್ಟು ಬೇಗ ಇದೆ, ಅಕ್ಟೋಬರ್ ಎಂಡಿನೊಳಗೆ ಮುಗಿಸ್ತೇವೆ. ಈಗ ಉಡುಪಿ ಆಸ್ಪತ್ರೆದು ಏನಾಗಿದೆ, ಇನ್ನೂ ಅದು ತಾಲೂಕು ಆಸ್ಪತ್ರೆ ಆಗಿ ಇದೆ. ಉಡುಪಿ ಜಿಲ್ಲೆ ಆದದ್ದು ಯಾವಾಗ? 97ರಲ್ಲಿ. ಇವತ್ತು 2015ರಲ್ಲಿದ್ದೇವೆ. 18 ವರ್ಷದಿಂದ ಅದು ಇನ್ನೂ ಜಿಲ್ಲಾ ಆಸ್ಪತ್ರೆ ಆಗಿ ಮೇಲ್ದರ್ಜೆಗೆ ಏರ್ಲಿಲ್ಲ. ಈಗ ನಾನು ಪ್ರಯತ್ನ ಪಟ್ಟು ಮೊನ್ನೆ ಕೂಡ ನಾನು ಅಧಿಕಾರಿಗಳ ಹತ್ರ ಮಾತಾಡಿ ಅಕ್ಟೋಬರ್ ಎಂಡಿನ ಒಳಗೆ ಇದನ್ನು ಜಿಲ್ಲಾ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಹೇಳಿದ್ದೇನೆ. ಜಿಲ್ಲಾ ಆಸ್ಪತ್ರೆ ಮೇಲ್ದರ್ಜೆಗೆ ಏರಿದ್ರೆ ಏನಾಗ್ತದೆ, ಸ್ಯಾಂಕ್ಷನ್ಡ್ ಪೋಸ್ಟ್ ಡಾಕ್ಟರ್ಗಳ ಸಂಖ್ಯೆ, ನರ್ಸ್ಗಳ ಸಂಖ್ಯೆ, ಪ್ಯಾರಾಮೆಡಿಕಲ್ ಸ್ಟಾಫ್ ಸಂಖ್ಯೆ, ಎಕ್ಸ್ರೇ ಟೆಕ್ನಿಷಿಯನ್ಸ್ ಎಲ್ಲವೂ ಏರ್ತದೆ. ಸೊ ಎಲ್ಲ ಸಂಖ್ಯೆಗಳು ಏರಿದಾಗ ಅಲ್ಲಿ ಹೊಸ ನೇಮಕಾತಿ ಆದಾಗ ನಮಗೆ ಹೆಚ್ಚಿನ ಡಾಕ್ಟರ್ಗಳು ಬರ್ತಾರೆ, ಹೆಚ್ಚಿನ ನರ್ಸ್ಗಳು ಬರ್ತಾರೆ, ಹೀಗೆಲ್ಲ ಬರ್ತದೆ. ಸೊ ಮೊದಲು ಒಂದು ಆಸ್ಪತ್ರೆಯನ್ನು ನಾವು ಇಂಪ್ರೂವ್ ಮಾಡಬೇಕಾದ್ರೆ ಸಿಬ್ಬಂದಿಯವರು ಸರಿಯಾಗಿ ಇರಬೇಕು. ಸೊ ನಮ್ಮ ಸರ್ಕಾರ ಈಗ ಸಿಬ್ಬಂದಿಗಳ ನೇಮಕಾತಿಯನ್ನ ಮಾಡ್ತಾ ಇದೆ. ಮತ್ತೆ ನಾನು ಉಡುಪಿಗೆ ಒಂದು ಹೊಸ ಮೆಡಿಕಲ್ ಕಾಲೇಜನ್ನು ಕೇಳ್ತಿದ್ದೆ. ಉಡುಪಿಗೆ ಮೆಡಿಕಲ್ ಕಾಲೇಜ್ ಯಾಕೆ ಅಂದ್ರೆ, ಮೆಡಿಕಲ್ ಕಾಲೇಜ್ ಜೊತೆಗೆ ಒಂದು ಒಳ್ಳೆಯ ಆಧುನಿಕ ಆಸ್ಪತ್ರೆ ಬರುತ್ತೆ. ಸೊ ಆಧುನಿಕ ಆಸ್ಪತ್ರೆಗೋಸ್ಕರ, ಯಾಕಂದ್ರೆ ನಾನು ಮಾತು ಕೊಟ್ಟದ್ದು ಹೌದು, ಉಡುಪಿ ಆಸ್ಪತ್ರೆಯನ್ನ ಮೇಲ್ದರ್ಜೆ. ಆದ್ರೆ ನನಗೆ ಆವಾಗ ಏನಿತ್ತು, ಕಾಂಗ್ರೆಸ್ಸಿನ UPA ಸರ್ಕಾರ ಇತ್ತು. ಸೊ ನನಗೆ ಕೇಂದ್ರ ಸರ್ಕಾರದಿಂದ ದುಡ್ಡು ತಂದು ಮಾಡಬಹುದು ಅಂತ ಒಂದು ವಿಶ್ವಾಸದಿಂದ ನಾನು ಹೇಳಿದ್ದು. ಮತ್ತೆ ನಾನು ಅದು 2025 ಒಳಗೆ ಮಾಡ್ತೇವೆ ಅಂತ ಹೇಳಿದ್ದು. 2 ವರ್ಷ 2025 ಅಂತ ಹೇಳಿದ್ದೆ. ಸೊ ನಾನು ಎನ್ಸಿದ್ದು ಕೇಂದ್ರವೂ ನಮ್ದೇ ಇದೆ, ರಾಜ್ಯವೂ ನಮ್ದೇ ಇದೆ, ಆಗ್ತದೆ ಅಂತ. ಆದ್ರೆ ಈಗ ಕೇಂದ್ರ ಸರ್ಕಾರ ಬೇರೆ ಆಗಿದೆ. ಈಗ ನನಗೆ ರಸ್ತೆಗೆ 100 ಕೋಟಿ ತರಲಿಕ್ಕೆ ಕಷ್ಟ ಆಗ್ತದೆ ಉಡುಪಿಯಿಂದ ಪರ್ಕಳದವರೆಗೆ. ಹಾಗಾಗಿ ಕೇಂದ್ರ ಸರ್ಕಾರ ನಮ್ಮ ಕೈ ತಪ್ಪಿರೋದ್ರಿಂದ ಅಲ್ಲಿಂದ ಬೇಕಾದ ನಿರೀಕ್ಷಿತ ಮಟ್ಟದ ಪ್ರಮಾಣದ ಅನುದಾನ ಬಾರದಿರೋದ್ರಿಂದ ನಮಗೆ ಕಷ್ಟ ಸಾಧ್ಯ ಆಗಿದೆ. ಆದ್ರೆ ಈಗ ಮೇಲ್ದರ್ಜೆಗೆ ಏರಿಸಿದ್ರೆ, ಜಿಲ್ಲಾ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಉಡುಪಿ ಏರಿದ್ರೆ
ಸಿಬ್ಬಂದಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ಸಿಬ್ಬಂದಿಗಳು ಒಳ್ಳೆಯ ಡಾಕ್ಟರ್ಗಳು ಹೆಚ್ಚು ಸಂಖ್ಯೆಯಲ್ಲಿ ಬಂದರೆ ತಕ್ಕ ಮಟ್ಟಿಗೆ ಆಸ್ಪತ್ರೆಯನ್ನ ರೋಗಿಗಳ ಚಿಕಿತ್ಸೆಗಾಗಿ ಉಪಯೋಗ ಮಾಡಲಿಕ್ಕೆ ಸಾಧ್ಯ ಉಂಟು. ಸೊ ಮೊದಲ ಕೆಲಸ ನಾನು ಅದು ಮಾಡಬೇಕಾಗಿದೆ. ಅದು ಮಾಡಿದ ಮೇಲೆ ಏನು ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಬಿಲ್ಡಿಂಗು ಮತ್ತೊಂದು, ಅದಕ್ಕೆ ವ್ಯವಸ್ಥೆ ಮಾಡ್ತೇವೆ. ಮತ್ತೆ ನಮ್ಮ ಮೆಟರ್ನಿಟಿ ಹಾಸ್ಪಿಟಲ್, ಉಡುಪಿಯಲ್ಲಿ ಇರ್ತಕ್ಕಂಥ ಮೆಟರ್ನಿಟಿ ಹಾಸ್ಪಿಟಲ್, ಅದಕ್ಕೆ UT ಖಾದರ್ ಅವರು ನನ್ನ ಒಂದು ಮನವಿಯ ಮೇರೆಗೆ 13 ಕೋಟಿ ರೂಪಾಯಿಯನ್ನ ಒಂದು 100 ಬೆಡ್ ಇದ್ದು ಹೊಸ ಆಸ್ಪತ್ರೆಯ ಕಟ್ಟಡ ಮಾಡಲಿಕ್ಕೆ ಸ್ಯಾಂಕ್ಷನ್ ಮಾಡುವಂತ ಪ್ರಯತ್ನದಲ್ಲಿ ಇದ್ದಾರೆ. ಅದು ಸ್ಯಾಂಕ್ಷನ್ ಆದ ಕೂಡಲೇ ನಾನು ಅದರ ಘೋಷಣೆಯನ್ನು ಮಾಡ್ತೇನೆ. ಹಾಸ್ಪಿಟಲ್ಗೆ ಸಂಬಂಧಪಟ್ಟ ಕೂಡ ಮತ್ತೆ ನಾನು UT ಖಾದರ್ ಅವರಿಗೆ ಮನವಿ ಮಾಡಿದ್ದೇನೆ, ಉಡುಪಿ ಆಸ್ಪತ್ರೆಗೆ ಭೇಟಿ ಕೊಡಬೇಕು, ಎಲ್ಲ ಉನ್ನತ ಮಟ್ಟದ ಅಧಿಕಾರಿಗಳನ್ನ ಕರ್ಕೊಂಡು ಬರಬೇಕು, ಅಲ್ಲಿ ರಿವ್ಯೂ ಮಾಡ್ಬೇಕಂತ ಹೇಳಿದ್ದೇನೆ. ಡೇಟ್ ಕೊಡ್ತೇನೆ ಅಂತ UT ಖಾದರ್ ಅವರು ಹೇಳಿದ್ದಾರೆ. ಓಕೆ, ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ, ಯಾರು ಮಾತಾಡ್ತಿದ್ದೀರಿ? ರಾಜ ಜಾನರೆಡ್ಡಿ ಅಂತ. ಎಲ್ಲಿಂದ? ಆದಿರ್ಪಿಂದ. ಎಂತ ಹೆಸರು ನಿಮ್ದು? ರಾಜ. ರಾಜ ಹೇಳಿ, ಶಾಸಕರಿದ್ದಾರೆ ನಿಮ್ಮ ಪ್ರಶ್ನೆ. ಎಂತೆಲ್ಲ ನೀವು ಎಲ್ಲಾ ಚಾನೆಲ್ ಅವ್ರಿಗೆ ನಮ್ದೊಂದು ಶಾಸಕರು ಸುಲಭದಲ್ಲಿ ಸಿಗ್ತಾರಂತ ಅವರನ್ನೇ ಕೇಳ್ತಿರಲ್ಲ ರಸ್ತೆ ಬಗ್ಗೆ ಎಲ್ಲ. ರಸ್ತೆ ಬಗ್ಗೆ ಕೇಳ್ತಾ ಇರೋದು ಜನರಲ್ ಸ್ವಾಮಿ, ನಾವಲ್ಲ. ಅಲ್ಲ, ಅಲ್ಲಿ ಶೋಭಾ ಕರಂದ್ಲಾಜೆ ಇದ್ದೀರಿ ಸಂಸದೆಯವರು, ಅವರನ್ನು ಸಹ ಒಮ್ಮೆ ನೀವು ಕರಿಬೋದಲ್ಲ? ಅವರನ್ನು ಕರಿತೇವೆ, ಅವರಿಗೂ ಕೇಳ್ತೇವೆ. ಅವರನ್ನು ಕರೆದು ಕೇಳಿದ್ರೆ ನಾವು ಸಹ ಅವರಿಗೆ ಕೆಲವು ಕ್ವಶನ್ ಹಾಕ್ಬೋದಲ್ಲ? ಖಂಡಿತ ಅವ್ರನ್ನ ಕರಿತೇವೆ. ನೀವು ಇವ್ರು ಹೇಳಿದಾಗ ಎಲ್ಲರೂ ಇವರೇ ಕೇಳಿದ್ರಿ, ಇವ್ರು ಎಷ್ಟಂತ ಉತ್ತರ ಕೊಡುದು? ಈಗ ಅವರು ಸಿಕ್ಕಿದ ತಕ್ಷಣ ಖಂಡಿತವಾಗಿ ಅವರು ಕರಿತೇವೆ, ಅವರನ್ನು ಕೇಳ್ತೇವೆ. ಓಕೆ, ಥ್ಯಾಂಕ್ ಯು. ನೋಡಿ, ನಿಮ್ಮ ಪರವಾಗಿ ಎಷ್ಟು ಬ್ಯಾಟಿಂಗ್ ಮಾಡ್ತಾರೆ. ಅಂದ್ರೆ ಕೆಲವರಿಗೆ ಗೊತ್ತಾಗ್ಲಿಲ್ಲ. ಕೆಲವರು ಎನ್ಸಿದ್ದು ಮಲ್ಪೆ, ಕರಾವಳಿ ಮತ್ತೆ ಮಣಿಪಾಲ ರಸ್ತೆ ನಮ್ ಜವಾಬ್ದಾರಿ, ಶಾಸಕನಾಗಿ ನಾನು ಕೆಲಸ ಮಾಡ್ತಾ ಇಲ್ಲ ಎಂತಕ್ಕಂಥ ಭಾವನೆ ಜನರಲ್ಲಿ ಇತ್ತು. ಈಗ ಸ್ವಲ್ಪ ಜನರಿಗೆ ಅದು ರಾಷ್ಟ್ರೀಯ ಹೆದ್ದಾರಿ, ಅದು ಕೇಂದ್ರ ಸರ್ಕಾರವೇ ಮಾಡಬೇಕು ಎಂತಕ್ಕಂಥ ಮನವರಿಕೆ ಆಗ್ತಾ ಇದೆ. ಆದ್ರೂ ಇನ್ನೂ ಹೆಚ್ಚಿನ ಮಾಹಿತಿ ಬಂದಿಲ್ಲ ಜನರಿಗೆ. ಪಾಪ ಜನರು ತಪ್ಪಲ್ಲ. ಓಕೆ, ಮತ್ತೊಂದು ಕರೆ ಇದೆ. ಹಲೋ 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 ಸರ್, ನಾನು ಶಿವಾನಂದ ಕಿಣಿ ಅಂತ, ಇಲ್ಲಿ ಪುತ್ತೂರು LVT ಹಿಂಭಾಗ. ಶಿವಾನಂದ ಕಿಣಿ, ಪುತ್ತೂರಾ? ಇಲ್ಲಿ ಎಲಿಮೆಂಟರಿ ಇದ್ರೆ ಹಿಂಭಾಗನ? LVT ಬ್ಯಾಕ್ ರೋಡ್. ಎಸ್, ನಿಮ್ ಪ್ರಶ್ನೆ ಕೇಳಿ, ಶಾಸಕರಿದ್ದಾರೆ. ಪ್ರಶ್ನೆ ಏನಿಲ್ಲ, ನಮ್ದು ರೋಡ್ ಒಂದು ಬ್ಯಾಕ್ ರೋಡ್ ಅಲ್ಲಿ ಸ್ವಲ್ಪ ರೋಡ್ ರಿಪೇರಿ ಆಗಿದೆ, ಒಂದು 10 ವರ್ಷ ಆಯ್ತು ಬಹುಶಃ. ಎಲ್ಲಿ ಹೇಳಿ? ಎಲ್ಲ ಹೋಗಿದೆ, ಮತ್ತೆ ಡ್ರೈನೇಜ್ ಪ್ರಾಬ್ಲಮ್ ಇದೆ ಇಲ್ಲಿ. ಎಲ್ಲಿ ಕರೆಕ್ಟ್ ಆಗಿ ಹೇಳಿ. LVT ಬ್ಯಾಕ್ ರೋಡ್, LVT ಲೇಔಟ್ ಅಂತ. LVT ಬ್ಯಾಕ್ ರೋಡಾ? ಹೌದು, LVT ಬ್ಯಾಕ್ ರೋಡ್. ಓಕೆ. LVT ಪಕ್ಕದ ಒಂದು ರೋಡ್ ಇದೆಯಲ್ಲ, ಹಾಗೆ ಅಲ್ಲಿ ಬ್ಯಾಕ್ ರೋಡ್. ಓಕೆ. ಅಲ್ಲಿ 10-12 ವರ್ಷ ಆಯ್ತು, ಅದು ತಾರ್ ಹಾಕಿ ಎಲ್ಲ ಹೋಗಿದೆ. ಮತ್ತೆ ಡ್ರೈನೇಜ್ ಪ್ರಾಬ್ಲಮ್ ತುಂಬಾ ಇದೆ ಸರ್ ಇಲ್ಲಿ. ಓಕೆ. ಹೌದು. ಓಕೆ, ಎಸ್, ಶಾಸಕರು ಹೇಳಿ. ಈಗ LVT ಬ್ಯಾಕ್ ರೋಡ್ ಅಂತ ಅವ್ರು ಹೇಳ್ತಾ ಇದ್ದಾರೆ. 15 ವರ್ಷಗಳಿಂದ ರಸ್ತೆ ರಿಪೇರಿ ಆಗಿಲ್ಲ ಅನ್ನುವಂಥದ್ದು, ಮತ್ತೆ ಡ್ರೈನೇಜ್ ಕೂಡ ಪ್ರಾಬ್ಲಮ್. ರಸ್ತೆದು ನೀವು ಆಗಲೇ ಬಹಳ ಸ್ಪಷ್ಟ. ಕೌನ್ಸಿಲರ್ ಇದ್ದಾರೆ, ನಾನು ಹೇಳ್ತೇನೆ ಚಂದ್ರಕಾಂತಿಗೆ. ಸೊ ಅದು ಕೌನ್ಸಿಲರ್ಗೆ, ಯಾಕೆಂದ್ರೆ ಅನುದಾನ ಬರೋದು ಕೌನ್ಸಿಲರ್ಗೆ, ನಗರಸಭೆಯಿಂದ ದುಡ್ಡು ಶಾಸಕರಿಗೆ ಬರೋದಿಲ್ಲ. ನಾನು ಬೆಂಗಳೂರಿನಿಂದ ದುಡ್ಡು ತಗೊಂಡು ಬಂದು ನಗರಸಭೆ ಕೊಡ್ತೇನೆ, ನಗರಸಭೆಯವರು ಕೌನ್ಸಿಲರ್ ಮೂಲಕ ಹಂಚಿಕೆ ಆಗುವಂಥದ್ದು. ಹಾಗೆ ಸ್ವಲ್ಪ ಕೌನ್ಸಿಲರ್ ಮೇಲೆ ಒತ್ತಡ ಹಾಕಬೇಕು. ಮತ್ತೆ ಈ ಅಂಡರ್ಗ್ರೌಂಡ್ ಡ್ರೈನೇಜಿಗೆ ನಮ್ಮ ಮಣಿಪಾಲ, ಗೋಪಾಲ್ಪುರ, ಇದು ಪುತ್ತೂರು ವಿಲೇಜು, ಶಿವಳ್ಳಿ ವಿಲೇಜು, ಮಲ್ಪೆ ವಿಲೇಜ್, ಇದಕ್ಕೆ ಪ್ರಥಮ ಹಂತವಾಗಿ ನಾವು ಅಂಡರ್ಗ್ರೌಂಡ್ ಡ್ರೈನೇಜ್ ವ್ಯವಸ್ಥೆ ಮಾಡಲಿಕ್ಕೆ ಹೊರಟಿದ್ದೇವೆ. ನಮಗೆ 50 ಕೋಟಿ ರೂಪಾಯಿ ವಿನಯ್ ಕುಮಾರ್ ಸೊರಕೆ ಅವರು ಕುಡ್ಸೆಂಪ್ ಯೋಜನೆಯಲ್ಲಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಆದರೆ ಈಗ ಸರ್ವೆ ಮಾಡಿದಾಗ ಅದು 135 ಕೋಟಿ ಬೇಕಾಗ್ತದೆ, ಯಾಕಂದ್ರೆ ವಿಶಾಲವಾದ ಜಾಗ ಇರೋದ್ರಿಂದ. ಮತ್ತೆ ಆ ಥರದ್ದು ಮಾಡುವಾಗ ನಾವು ತುಂಬಾ ಒಳ್ಳೆ ರೀತಿಯಲ್ಲಿ ಮಾಡಬೇಕಾಗ್ತದೆ. ಮತ್ತೆ ಉಡುಪಿಯಲ್ಲಿ ಕೂಡ ಈಗ ಕೃಷ್ಣ ಮಠದಲ್ಲಿ ಕೂಡ ಡ್ರೈನೇಜ್ ಸರಿ ಇಲ್ಲ. ಅಲ್ಲಿ ಎಲ್ಲ ಬಾವಿಗೆ ಡ್ರೈನೇಜ್ ನೀರು ಹೋಗಿ ಕೃಷ್ಣನ ಅಭಿಷೇಕಕ್ಕೆ ನೀರಿಲ್ಲ. ನನಗೆ ಕೆಲವು ಸ್ವಾಮೀಜಿಗಳು ಕರೆದು ಹೇಳಿದ್ರು, ಕೃಷ್ಣನ ಅಭಿಷೇಕಕ್ಕೆ ಒಳ್ಳೆಯ ನೀರು ಸಿಗ್ತಾ ಇಲ್ಲ, ಬಾವಿ ಎಲ್ಲ ಕೆಟ್ಟೋಗಿದೆ. ಮಠದ ಬೆಟ್ಟು ಏರಿಯಾದಲ್ಲಿ ಕೂಡ ಬಹಳ ತೊಂದರೆ ಆಗಿದೆ. ಸೊ ಇದನ್ನೆಲ್ಲ ಸರಿ ಮಾಡಬೇಕಾದ್ರೆ, ಮತ್ತೆ ನಮ್ಮ STP ನಿಟ್ಟೂರಿನಲ್ಲಿರುವಂಥ STP ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ. ಸೊ ಅಲ್ಲಿ ಒಂದು ಸುಸಜ್ಜಿತವಾದಂಥ STPಯನ್ನು ಮಾಡಬೇಕಿದ್ರೆ 135 ಕೋಟಿ ರೂಪಾಯಿ ಬೇಕಾಗ್ತದೆ ಅಂತ ಅಧಿಕಾರಿಗಳು ನನಗೆ ಬಂದು ಹೇಳಿದ್ದಾರೆ. ನಾನು ಮೊನ್ನೆ ತಾನೇ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಮಗೆ 85 ಕೋಟಿ ಹೆಚ್ಚಿಗೆ ಕೊಡಬೇಕು ಕುಡ್ಸೆಂಪ್ ಯೋಜನೆಯಲ್ಲಿ ಅಂತ ನಾನು ಮನವಿಯನ್ನ ಸಲ್ಲಿಸಿದ್ದೇನೆ. ಮತ್ತೆ ವಿನಯ್ ಕುಮಾರ್ ಸೊರಕೆ ಜೊತೆ ಕೂಡ ಚರ್ಚೆ ಮಾಡಿದ್ದೇನೆ. ಸೊ ಅದಾದ್ರೆ ನಮಗೆ 135 ಕೋಟಿ ರೂಪಾಯಿ ಅಂಡರ್ಗ್ರೌಂಡ್ ಡ್ರೈನೇಜಿಗೆ ಬರುತ್ತೆ. ತಕ್ಕ ಮಟ್ಟಿಗೆ ಕೆಲವು ಗ್ರಾಮಗಳನ್ನ ಕವರ್ ಮಾಡ್ತೇವೆ. ಇನ್ನು ಉಳಿದಂತದ್ದು 76 ಬಡಗಬೆಟ್ಟು ಮತ್ತೆ ಹೆರ್ಗ, ಇಲ್ಲಿಗೆ ಅಂಡರ್ಗ್ರೌಂಡ್ ಡ್ರೈನೇಜಿಗೆ ಅಮೃತ್ ಯೋಜನೆಯಲ್ಲಿ ಉಡುಪಿ ಸಿಲೆಕ್ಟ್ ಆಗಿದೆ. ನಮಗೀಗ 100 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ, 100 ಕೋಟಿ ರಾಜ್ಯ ಸರ್ಕಾರದಿಂದ ಬರ್ತದೆ. ಆ 200 ಕೋಟಿಯಲ್ಲಿ ಆ ಉಳಿದ ಭಾಗಕ್ಕೆ ಅಂಡರ್ಗ್ರೌಂಡ್ ಡ್ರೈನೇಜ್ ವ್ಯವಸ್ಥೆ ಮಾಡಲಿಕ್ಕೆ ಮುಂದಿನ ದಿವಸಗಳಲ್ಲಿ ಕ್ರಮ ತೆಗೆದುಕೊಳ್ಳಿ. ಎಸ್,
ಅಂಡರ್ಗ್ರೌಂಡ್ ಯೋಜನೆಗಳು ಅನ್ನುವಂಥದ್ದು ನೀವು ನಿಮ್ಮ ಭಾಳ ಪ್ರಮುಖವಾಗಿ ವಿಷನ್ ಡಾಕ್ಯುಮೆಂಟ್ಗಳು ಹೇಳಿದ್ರಿ. ಇಡೀ ಉಡುಪಿ ನಗರ ವ್ಯಾಪ್ತಿಯಲ್ಲಿ ಅಂಡರ್ಗ್ರೌಂಡ್ ಡ್ರೈನೇಜ್ ಓದಿಯೇ ಕೂತ್ಕೊಂಡದ್ದು ಮಾಡ್ತೇನೆ ಎಸ್ ಅಲ್ಲ, ಖಂಡಿತವಾಗ್ಲೂ ಕೂಡ. ಆದ್ರೆ ಒಂದು ಸಂತೋಷ ಸಂಗತಿ ಅಂತಂದ್ರೆ ನೀವು ಏನು ಹೇಳಿದ್ರಿ ಅದರ ಒಂದಷ್ಟು ಇನಿಷಿಯೇಟಿವ್ಸ್ ಆಗ್ತಾ ಇದೆ. ಏನೇನೋ ಆಶ್ವಾಸನೆ ನಾನು ಕೊಟ್ಟಿದ್ದೇನೆ, ಅದು ಒಮ್ಮೆಲೆ ಆಗುದಿಲ್ಲ, ನೀವು ಪ್ರಾರಂಭ ಮಾಡಿದೆ ಇಲ್ಲ. ಆದ್ರೂ ಕೂಡ ನೀವು ಹೇಳ್ತಾ ಇರೋ ಪ್ರಕಾರ ಬಹಳಷ್ಟು ಒಳ್ಳೊಳ್ಳೆ ಬೆಳವಣಿಗೆಗಳಾಗ್ತಾ ಇದೆ. ನೀವು CM ಹತ್ರ ಕೇಳ್ತಾ ಇದ್ದೀರಿ, ಒಂದಷ್ಟು ಕೆಲವುದಕ್ಕೆ ಫಂಡ್ ಆಲ್ರೆಡಿ ಒಂದಿಷ್ಟು ಬಂದಿದೆ. ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ, ಹೇಳಿ, ಯಾರು ಮಾತಾಡ್ತಿದ್ದೀರಿ? ಶೇಖರ್ ಬ್ರಹ್ಮ ಅವರಿಂದ. ಹೇಳಿ, ಶಾಸಕರಿದ್ದಾರೆ, ಮಾತಾಡಿ. ಹೇಳ್ತಾ ಇದ್ದಾರೆ, ಉದ್ಯೋಗ ಖಾತ್ರಿಯಿಂದ ಬಾವಿ ಎಲ್ಲ ಮಾಡ್ಲಿಕ್ಕೆಲ್ಲ ಹಣ ಕೊಡ್ತಾ ಇದ್ರಲ್ಲ ಉದ್ಯೋಗ ಖಾತ್ರಿಗೆ. ಆ ಉದ್ಯೋಗ ಖಾತ್ರಿಯಿಂದ ಹಣ ನಾನು ಬಾವಿ ಮಾಡಿದ್ದೇನೆ, ಅದನ್ನು ನಂಬಿ ನಾನು ಬಾವಿ ಮಾಡಿದ್ದೇನೆ. ಓಕೆ. ಬಾವಿ ಮಾಡಿ ಆದ್ಮೇಲೆ ನನಗೆ PDO ನನಗೆ ಅದ್ರ ಬಗ್ಗೆ ಕಾಳಜಿಯೇ ತೋರಿಸಲಿಲ್ಲ. 14 ಹೋದ ತಿಂಗಳು ಏಪ್ರಿಲ್ ನಾನು ಬಾವಿ ಮಾಡಿದ್ದೆ. ಯಾವ ಗ್ರಾಮ? ಅದಕ್ಕೆ ಅವರು ಇಂಜಿನಿಯರ್ ಬರ್ತಾರೆ ಅಂತ ಸತಾಯಿಸಿ ಇಟ್ಟಿದ್ದಾರೆ. ಯಾವ ಗ್ರಾಮ? BO ಅವರೇ PDO ಇದಕ್ಕೆ ವರ್ಗಾವಣೆ ಆಗಿದ್ದಾರೆ. ಈಗ ನಾನು ಯಾರ ಹತ್ರ ಕೇಳ್ಬೇಕು? ಅಲ್ಲ, ಈಗ ಯಾವ ಗ್ರಾಮ ಯಾವುದು? ಶಾಂತಾರು ಗ್ರಾಮ ದೇವಿಬೈಲು. ಶಾಂತಾರು ಗ್ರಾಮ ದೇವಿಬೈಲು ಅಂತನಾ? ಅದು ಏನಾಗಿದೆ? ಎಸ್, ಶಾಸಕರು ಉತ್ತರ ಕೊಡ್ತಾರೆ, ಕೇಳಿ. ಈಗ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನೀವು ಯಾವ್ದಾದ್ರು ಬಾವಿ ಕೆಲಸ ಎಲ್ಲ ಮಾಡೋದಿದ್ರೆ ಮೊದಲು ಕ್ರಿಯಾ ಯೋಜನೆಯಲ್ಲಿ ಪಾಸ್ ಆಗ್ಬೇಕು, ಪಂಚಾಯತಿನ ಕ್ರಿಯಾ ಯೋಜನೆಯಲ್ಲಿ ಪಾಸ್ ಆಗ್ಬೇಕು. ಇವ್ರು ಏನು ಮಾಡ್ತಾರೆ ಅಂದ್ರೆ ಸಾಮಾನ್ಯವಾಗಿ PDO ಹತ್ರ ಹೋಗಿ ಹೇಳ್ತಾರೆ, PDO ಅವರು ಆಯ್ತು ನಿಮಗೆ ಕೊಡ್ಸ್ತೇವೆ ಅಂತ ಹೇಳ್ತಾರೆ. ಅಲ್ಲಿ ಕೊಟ್ಟ ಕೂಡಲೇ ಇವ್ರು ಕೆಲಸ ಶುರು ಮಾಡಿ ಆಗ್ತದೆ, ಯಾವ್ದ್ರದ್ದು ಬಾವಿ ಕೆಲಸ ಶುರು ಮಾಡ್ತಾರೆ. ಆದ್ರೆ ಅಲ್ಲಿ ಕ್ರಿಯಾ ಯೋಜನೆಯಲ್ಲಿ ಪಾಸ್ ಆಗಿರೋದಿಲ್ಲ. ಸೊ ಕ್ರಿಯಾ ಯೋಜನೆಯಲ್ಲಿ ಪಾಸ್ ಆದ ಮೇಲೆ ಕೆಲಸವನ್ನ ಪ್ರಾರಂಭ ಮಾಡ್ಬೇಕಾಗ್ತದೆ. ಇದು ಕ್ರಿಯಾ ಯೋಜನೆ ಇಲ್ಲದೆ ಇವರು ಕೆಲಸ ಮಾಡಿದಾಗ ಇದು ಹಳೆ ಕೆಲಸವೋ ಹೊಸ ಕೆಲಸವೋ ಅಂತ ಗೊತ್ತಾಗುದಿಲ್ಲ. ಸೊ ಇಂತಹ ಸಮಸ್ಯೆಗಳು ಕೆಲವು ಕಡೆಯಲ್ಲಿ ಆಗಿದೆ. ನೋಡೋಣ ಏನ್ ಮಾಡ್ಲಿಕ್ಕಾಗತ್ತೆ ಅಂತ. ಯಾಕಂದ್ರೆ ವಿದೌಟ್ ಸ್ಯಾಂಕ್ಷನ್, ಕ್ರಿಯಾ ಯೋಜನೆಯಲ್ಲಿ ಸ್ಯಾಂಕ್ಷನ್ ಆಗದೆ ಶುರು ಮಾಡಿರ್ತಕ್ಕಂಥ ಕೆಲಸ ಆಗಿರ್ಬೋದು. ಇದು ನಾನು ಆಗ ನಿಮ್ಮ ಜೊತೆ ಆಸ್ಪತ್ರೆಯ ಬಗ್ಗೆ ಮಾತಾಡುವಾಗ ಇಲ್ಲಿ ಇನ್ನೊಂದು ಸಮಸ್ಯೆ ಇತ್ತೀಚೆಗೆ ಬೆಳಕಿಗೆ ಬಂದದ್ದು. ESI ಹಾಸ್ಪಿಟ್ಲಿಗೆ ಸರ್ಕಾರ ಏನು ಬಾಕಿ ಕೊಡಬೇಕು ಅದನ್ನು ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ಈಗ ESI ಆಸ್ಪತ್ರೆಗೆ ಹೋಗ್ತಾ ಇರುವವರಿಗೆ ಅಲ್ಲಿನ ನೀವು ದುಡ್ಡು ಫುಲ್ಲು ಹಣ ಕೊಡದೆ ಅವರಿಗೆ ಚಿಕಿತ್ಸೆ ಕೊಡ್ತಾ ಇಲ್ಲ ಅನ್ನೋ ಅಂತೇಳಿ ಈಗ ಸಂಬಂಧಪಟ್ಟಾಗೆ ತಾವು ಶಾಸಕರಾಗಿ ನಾನು ಲೇಬರ್ ಮಂತ್ರಿಗಳು ಪರಮೇಶ್ವರ್ ನಾಯ್ಕ್ ಹತ್ರ ಚರ್ಚೆ ಮಾಡಿದ್ದೇನೆ, ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದ್ದೇನೆ. ದುಡ್ಡಿದೆ ಆದ್ರೆ ಸಿಬ್ಬಂದಿ ಇಲ್ಲ. ಸೊ ಇವರ ಬಿಲ್ಸ್ ಅನ್ನೆಲ್ಲ ಪ್ರೋಸೆಸ್ ಮಾಡ್ಲಿಕ್ಕೆ ಬೇಕಾದ ಸಿಬ್ಬಂದಿಗಳಿಲ್ಲ. ಈಗ ಮಣಿಪಾಲ್ ಆಸ್ಪತ್ರೆಗೆ ಸುಮಾರು 26 ಕೋಟಿ ರೂಪಾಯಿ ಕೊಡಬೇಕು. ನಾನೀಗ ಲೇಬರ್ ಮಿನಿಸ್ಟ್ರಿಗೆ ಫೋನ್ ಮಾಡಿ ಮಾತಾಡಿದೆ, ನಿಮ್ಮ ಮಣಿಪಾಲ್ ಆಸ್ಪತ್ರೆ ದುಡ್ಡು ಬಿಡುಗಡೆ ಮಾಡಿದ್ದೀರಾ ಅಂತ ಅವ್ರು ಹೇಳಿದ್ರು. ಮಣಿಪಾಲ್ ಆಸ್ಪತ್ರೆಗೆ ಫೋನ್ ಮಾಡಿ ಕೇಳಿದ್ರೆ ದುಡ್ಡು ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ. ಸೊ ನಾನೀಗ ಲೇಬರ್ ಮಿನಿಸ್ಟರ್ ಹತ್ರ ಮಾತಾಡ್ತಿದ್ದೇನೆ. ದುಡ್ಡಿನ ಸಮಸ್ಯೆ ಇಲ್ಲ, ದುಡ್ಡಿದೆ. ಆದರೆ ಆಸ್ಪತ್ರೆ ಅವರಿಗೆ ಪೇಮೆಂಟ್ ಮಾಡಬೇಕಾದ್ರೆ ಆ ಬಿಲ್ಸನ್ನು ಪ್ರೋಸೆಸ್ ಮಾಡಬೇಕಾದ್ರೆ ಸಿಬ್ಬಂದಿಗಳಿಲ್ಲ ಅಂತ ಹೇಳ್ತಾರೆ. ಈ ಹಿಂದಿನ ಸರ್ಕಾರದವರು ಬೇಕಾದಷ್ಟು ಸಿಬ್ಬಂದಿಗಳನ್ನು ಕಾಲಕ್ಕೆ ನೇಮಕ ಮಾಡ್ತಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಈಗ 8 ವರ್ಷದಲ್ಲಿ 10 ವರ್ಷದಿಂದ ಎಷ್ಟೋ ಜನ ರಿಟೈರ್ ಆಗಿ ಹೋಗಿದ್ದಾರೆ, ಸಿಬ್ಬಂದಿಗಳು ಬರಲಿಲ್ಲ. ಈಗ ನಾವು ನೇಮಕಾತಿಯನ್ನು ಪ್ರಾರಂಭ ಮಾಡಿದ್ದೇವೆ. ವಿಲೇಜ್ ಅಕೌಂಟೆಂಟ್ಗಳನ್ನು ನೇಮಕ ಮಾಡ್ತಾ ಇದ್ದೇವೆ, ಲೈನ್ ಮ್ಯಾನ್ಗಳನ್ನು ನೇಮಕ ಮಾಡ್ತಿದ್ದೇವೆ, ಡಾಕ್ಟರ್ಗಳನ್ನು ನೇಮಕ ಮಾಡ್ತಿದ್ದೇವೆ, ಸರ್ವೇಯರ್ಗಳನ್ನು ನೇಮಕ ಮಾಡಿದ್ದೇವೆ. ಈಗ ನಮ್ಮ ತಲೆ ಮೇಲೆ ಬಂದಿದೆ, ನಾವು ಅದನ್ನು ಮಾಡ್ತಾ ಇದ್ದೇವೆ. ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ನೀಡಿದ್ರಿ. ನಮ್ಮ ವೀಕ್ಷಕರಿಗೂ ಕೂಡ ಪ್ರಶ್ನೆ ಕೇಳಿದವರಿಗೆ ನಿಮ್ಮ ಭಾಳ ತೃಪ್ತಿಕರವಾದ ಉತ್ತರ ನೀವು ಕೊಟ್ಟಿದ್ದೀರಿ ಅಂತ ಅಂದ್ಕೊಳ್ತೇನೆ. ಶಾಸಕರು ಇಲ್ಲಿವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಕ್ಕೆ, ಪ್ರೈಮ್ ಟೈಮ್ ವಿತ್ MLA ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತಾಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಇಷ್ಟೊತ್ತು ಶಾಸಕರು ನಮ್ಮ ಜೊತೆಗಿದ್ರು, ನಿಮ್ಮ ಪ್ರಶ್ನೆಗಳಿಗೆ ಕೂಡ ಉತ್ತರ ಕೊಟ್ಟಿದ್ದಾರೆ. ಅವರ ಯಾವ ಯೋಜನೆಗಳು ಯಾವ ಹಂತದಲ್ಲಿದ್ದರ ಸ್ಪಷ್ಟ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಕೂಡ ಅದೆಲ್ಲ ಭಾಳ ಉಪಯುಕ್ತವಾದ ಮಾಹಿತಿ ಅಂತ ಅಂದುಕೊಳ್ತೇನೆ. ಶಾಸಕರು ಮತ್ತೆ ಪ್ರೈಮ್ ಟಿವಿಯಲ್ಲಿ ಬಂದಾಗ ಮತ್ತೊಮ್ಮೆ ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು. ಅವರು ನಿಗದಿತ ಸಂದರ್ಭಗಳಲ್ಲಿ ಬರ್ತಾ ಇರ್ತಾರೆ. ಖಂಡಿತವಾಗ್ಲೂ ಕೂಡ ಶಾಸಕರಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ ಅವರನ್ನು ಪ್ರಶ್ನಿಸೋ ಹಕ್ಕು ಅವರಿಗೆ ಮತ ಹಾಕಿದಂಥ ನಿಮಗೂ ಕೂಡ ಇದ್ದೇ ಇರ್ತದೆ. ಖಂಡಿತವಾಗ್ಲೂ ಕೂಡ ಮತ್ತೆ ಅವರನ್ನು ಅವ್ರ ಜೊತೆ ಮಾತಾಡಲಿಕ್ಕೆ ಅವಕಾಶವನ್ನು ಪ್ರೈಮ್ ಟಿವಿ ಕಲ್ಪಿಸ್ತದೆ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. This program is sponsored by Bharatwaj Enterprises, Signages and Outdoor Advertising, Srini Complex, VP Nagar, Udupi.